ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕಾನೂನುಬಾಹಿರವಾಗಿ ನಿರ್ಮಿಸಿರುವ ಬಸವಣ್ಣನವರ ಪುತ್ಥಳಿ ಉದ್ಘಾಟನೆ ಏಪ್ರಿಲ್ 25ರಂದು ಹಮ್ಮಿಕೊಂಡಿದ್ದು, ಈ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ಮಾಡಬಾರದು ಎಂದು ಅವರು ಒತ್ತಾಯಿಸಿದರು. ಅಂದು ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ಭವನದಲ್ಲಿ ವಾಲ್ಮೀಕಿ ಪುತ್ಥಳಿ, ಜೈ ಭಗೀರಥ ಪುತ್ಥಳಿ ಹಾಗೂ ಕನಕದಾಸರ ಪುತ್ಥಳಿಗಳಿಗೆ ಭೂಮಿ ಪೂಜೆ ನೆರವೇರಿಸಲು ಬರುತ್ತಿದ್ದಾರೆ. ಅದೇ ವೇಳೆ ಜಿಲ್ಲಾಡಳಿತ ಭವನದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಬಸವಣ್ಣನವರ ಪುತ್ಥಳಿ ಉದ್ಘಾಟನೆ ಮಾಡಿಸಲು ಜಿಲ್ಲಾಡಳಿತ ಸಜ್ಜುಗೊಂಡಿದೆ ಎಂದರು. ಬಸವಣ್ಣನವರ ಪುತ್ಥಳಿ ನಿರ್ಮಿಸಲು ಡಾ ರಾಜ್ಕುಮಾರ್ ಕಲಾಮಂದಿರದ ಮುಂಭಾಗ ಸ್ಥಳ ನಿಗದಿಯಾಗಿತ್ತು. ಅಲ್ಲಿಗೆ ಅದನ್ನು ಸ್ಥಳಾಂತರಿಸಿ ಉದ್ಘಾಟನೆ ಮಾಡಬೇಕು ಎಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೂ ಜಿಲ್ಲಾಡಳಿತ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಅನಧಿಕೃತ ಸ್ಥಳದಲ್ಲಿಯೇ ಇರುವ ಬಸವಣ್ಣನವರ ಪುತ್ಥಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಬಾರದು ಎಂದರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಆದರೂ ಸಹ ಅದನ್ನು ಉಲ್ಲಂಘಿಸಿ ಇವತ್ತು 25ನೇ ತಾರೀಕು ಉದ್ಘಾಟನೆ ಮಾಡೋದಕ್ಕೆ ನಾಡಿದ್ದು ಎಲ್ಲ ಏರ್ಪಾಡು ಮಾಡಿಕೊಂಡಿದ್ದಾರೆ. ಆದರೆ ಆ ಅಕ್ರಮ, ಅನಧಿಕೃತ, ಕಾನೂನುಬಾಹಿರ ಪುತ್ಥಳಿಯ ಉದ್ಘಾಟನೆಯನ್ನು ಈ ಕೂಡಲೇ ರದ್ದು ಮಾಡಬೇಕು, ಉದ್ಘಾಟನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಂಡಿತ ಅಗೌರವ ಆಗುತ್ತೆ, ಅಪಮಾನ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರೇ ಈ ಮೂಲಕ ಹೇಳ್ತಾ ಇದ್ದೀವಿ ನಾವು, ನೀವೇನಾದರೂ ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರೆ ಅದು ಇಲ್ಲೀಗಲ್ ಆಗುತ್ತೆ, ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ನಿಮ್ಮ ಕುರ್ಚಿನೂ ಸಹ ಸಂಚಕಾರ ಬರುತ್ತೆ. ನೀವು ಖಂಡಿತ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಕೃತ ಆಹ್ವಾನ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಎಲ್ಲೂ ಪ್ರಚುರಗೊಳಿಸಿಲ್ಲ. ಯಾಕೆಂದರೆ ಮತ್ತೆ ಮೊನ್ನೆ ಮುಖ್ಯಮಂತ್ರಿಯವರು ಬರ್ತಾ ಇರ್ತಕ್ಕಂಥದ್ದು ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಅದೇ ಸಂದರ್ಭದಲ್ಲಿ ಈ ಅಕ್ರಮ ಶ್ರೀ ಬಸವಣ್ಣವರ ಪ್ರತಿಮೆನೂ ಸಹ ಉದ್ಘಾಟನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯಾರಿಗೂ ಹೇಳ್ದೇ ಅವ್ರಿಗವರೇ ಒಳಗಡೆ ಮಾಡಿಕೊಂಡು ಇವಾಗ ಉದ್ಘಾಟನೆಗೆ ಅವರೆಲ್ಲ ಸಜ್ಜುಗೊಂಡಿದ್ದಾರೆ ಅಂತದ್ದು ಮಾಹಿತಿ. ಅದಕ್ಕೆ ನಾವು ಈಗಾಗಲೇ ಕಳೆದ 10 ತಿಂಗಳಿಂದ ಆ ಪ್ರತಿಮೆಯನ್ನು ಸ್ಥಳಾಂತರಗೊಳಿಸಬೇಕು, ಎಲ್ಲಿ ನಿಗದಿಯಾಗಿತ್ತು ಅಲ್ಲಿ ಉದ್ಘಾಟನೆ ಮಾಡಬೇಕು. ಇದರಿಂದ ಮುಖ್ಯಮಂತ್ರಿಗಳಿಗೆ ಅಪಮಾನವಾಗುತ್ತದೆ. ಅಲ್ಲದೆ ಇದರಿಂದ ನಿಮ್ಮ ಕುರ್ಚಿಗೆ ರಾಜೀನಾಮೆ ನೀಡುವ ಸಂದರ್ಭವೂ ಬರಬಹುದು. ಈ ಹಿಂದೆ ಬಸವಣ್ಣನವರ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿರುವ ಸ್ಥಳದಲ್ಲಿಯೇ ಕಾನೂನು ಪ್ರಕಾರ ಅದನ್ನು ಲೋಕಾರ್ಪಣೆ ಮಾಡಿ ಎಂದು ಜಿಲ್ಲಾಡಳಿತವನ್ನು ಒತ್ತಾಯಿಸುತ್ತಿದ್ದೇವೆ. ಆದರೆ ಜಿಲ್ಲಾಡಳಿತ ಅದರ ಉದ್ಘಾಟನೆಯನ್ನು ಕೈಬಿಡದೆ ತಮ್ಮ ಉದ್ದಟತನದಿಂದ ವರ್ತಿಸುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಇನ್ನು ಇದೇ ಜಾಗದಲ್ಲಿ ಪುತ್ಥಳಿ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ಮಾಡಿದರೆ ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಗಣ್ಯರಿಗೂ ಹನೂರಿನಿಂದ ಚಾಮರಾಜನಗರದ ದಾರಿಯುದ್ದಕ್ಕೂ ಕಪ್ಪು ಬಾವುಟ ಪ್ರದರ್ಶನ, ಘೇರಾವ್ ಹಾಕಿ ಕಾರ್ಯಕ್ರಮಕ್ಕೆ ಧಿಕ್ಕಾರ ಕೂಗುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.